ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಕ್ರಿಕೆಟ್ ಜರ್ಸಿ ಹಾಕೊಂಡಿನಿ. ಅಂದರೆ ಲಾಸ್ಟ್ ಟೈಮ್ ಆಕ್ಷನ್ ಮಾಡೋದೆಲ್ಲ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಅದು ವೀಡಿಯೋ ಹಾಕಿರ್ತೀನಿ ನನ್ನ ಲಿಂಕಲ್ಲಿ. ಏನಕ್ಕಪ್ಪ ಅಂತಂದರೆ ನಾನು ಇನ್ನೂ ಒಂದು ಚಾನಲಲ್ಲಿ ಆ ವೀಡಿಯೋ ಮಾಡಿದೆ, ಬಟ್ ಈ ಚಾನಲಲ್ಲಿ ಏನು ಮಾಡಿರಲಿಲ್ಲ. ನೆನ್ನೆನೇ ಇದ್ದು ಟೂರ್ನಮೆಂಟು, ನೆನ್ನೆ ಮತ್ತು ಇವತ್ತು ಕೂಡ ಆಯಿತು. ನೆನ್ನೆ ಹೋಗಿದೆ ಬಟ್ ವೀಡಿಯೋ ಮಾಡಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಕಾರಣಾಂತರದಿಂದ ಗಂಟಲೆಲ್ಲ ಕಟ್ಕೊಂಡಂಗಾಗಿತ್ತು, ಅದರಿಂದಾಗಿ ನೆನ್ನೆ ಏನು ವೀಡಿಯೋ ಮಾಡಿರಲಿಲ್ಲ. ಬಟ್ ಇವತ್ತು ವೀಡಿಯೋ ಮಾಡಿ ತೋರಿಸ್ತೀನಿ. ನೆನ್ನೆ ಏನಪ್ಪ ಆಗೈತೆ ಅಂತಂದರೆ ಒಂದು ಮ್ಯಾಚ್ ಗೆದ್ದಿದ್ದೀವಿ, ಒಂದು ಮ್ಯಾಚ್ ಸೋತಿದ್ದೀವಿ. ಇನ್ನು ನೆಕ್ಸ್ಟ್ ಬರೋಂಥ ಮ್ಯಾಚ್ಗಳೆಲ್ಲ ಡೂ ಆರ್ ಡೈ ಮ್ಯಾಚ್ಗಳು. ಏನಕ್ಕೆ ಅಂತಂದರೆ ಪೂಲಲ್ಲಿ ಮೂರು ಮ್ಯಾಚ್ ಅಷ್ಟೇ ಆಡೋದು. 3 ಮ್ಯಾಚ್ ಅಂತ ಅಂದರೆ ನಾವು 2 ಮ್ಯಾಚ್ ವಿನ್ ಆಗಲೇಬೇಕು, ನಾವು ಕ್ವಾಲಿಫೈ ಆಗಬೇಕು ಅಂತಂದರೆ. ಈಗ ನೆನ್ನೆ ಒಂದು ಗೆದ್ದಿದ್ದೀವಿ, ಒಂದು ಸೋತಿದ್ದೀವಿ. ಇವತ್ತು ಒಂದು ಡೂ ಆರ್ ಡೈ ಮ್ಯಾಚ್ ಇದೆ ಲೀಗ್ ಮ್ಯಾಚಲ್ಲಿ. ಆ ಲೀಗ್ ಮ್ಯಾಚ್ ಏನಾದ್ರು ಗೆದ್ದರೆ ಡೈರೆಕ್ಟಾಗಿ ಕ್ವಾಲಿಫೈ ಆಗ್ತೀವಿ. ಕ್ವಾಲಿಫೈ ಗೆದ್ದರೆ ಸೆಮೀಸು, ಆಮೇಲೆ ಫೈನಲ್ಸ್ ಔಟ್. ಇನ್ನೂ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ನಾವು ಹೊಡಿಬೇಕಾಗಿದೆ. ಸೊ ಯಾವ ಥರ ಆಗುತ್ತೆ ಏನು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಬ್ಯಾಟ್ಗಳು ಅಷ್ಟೇ ಎಲ್ಲ ಇಲ್ಲೇ ಇದೆ. ಇನ್ನೇನು ಇವಾಗ ಹೊರಡಬೇಕು. ಫಸ್ಟ್ನೇ ಮ್ಯಾಚೇ ನಮ್ದು ಹಾಕಿದಾರಂತ 9 ಗಂಟೆಗೆ. ನೋಡಿ ಬ್ಯಾಟ್ಗಳೆಲ್ಲ ಇಲ್ಲಿ ಹಾಕೊಂಬಿಟ್ಟಿದ್ದೀವಿ ಕಾರಲ್ಲಿ. ಇದೇನು ಸ್ಪೀಕರ್ ಕಿತ್ತಾಬಿಟ್ಟೈತಂದು. ಆಮೇಲೆ ಜರ್ಸಿಗಳು ಅಷ್ಟೇ ಎಲ್ಲ ಇಲ್ಲೇ ಇದೆ ನೋಡಿ. ಡಿ ಬಾಸ್ ಕಪ್ಪಿಂದ ಜರ್ಸಿ ತೋರಿಸ್ತೀನಿ ತಡ್ರಿ, ಇಲ್ಲಿ ಹಾಕಿ. ನೋಡಿ ಯಾವ ಥರ ಇದೆ ಅಂತ ಜರ್ಸಿ ಹಿಂದೆಗಡೆ ಡಿ ಬಾಸ್ ಅಂತ ಹಾಕಿದ್ದಾರೆ. ಆಮೇಲೆ ಫ್ರಂಟಿಂದ ನೋಡಿ ಇಲ್ಲೇ ಕಾಣಿಸ್ತೈತೆ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ಲೋಗೋ ಇದೆ. ಈ ಕಡೆ ಯಾವುದೋ ಇದು ಸ್ಪಾನ್ಸರ್ ಅಷ್ಟೇ ಹೆಸರೆಲ್ಲ ಹಾಕ್ಸಿದ್ದಾರೆ. ಸೊ ಫಸ್ಟ್ ಇವಾಗ ಟಿಫನ್ ಮಾಡೋಕೆ ಹೋಗಬೇಕು. ಬನ್ನಿ ಟಿಫನ್ ಮಾಡೋಕೆ ಹೋಗೋದ ಇಲ್ಲ ಗ್ರೌಂಡ್ಗೆ ಹೋಗೋದ ನೋಡೋಣ. ಟೈಮ್ 9 ಗಂಟೆ ಆಗಿದೆ. ಮ್ಯಾಚು ಫಸ್ಟ್ ನಮ್ಮದೇ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಅದರಿಂದಾಗಿ ಲೇಟ್ ಆಗ್ಬೋದು. ಅದರಿಂದ ಹೊರಡೋಣ. ನೋಡಿ ನಮ್ಮ ದರ್ಶಿಯವ್ರು ಬಂದರೆ ನೆನ್ನೆ ಬಂದಿರಲಿಲ್ಲ, ಇವತ್ತು ಬಂದುಬಿಟ್ಟಿದ್ದಾರೆ. ಆಮೇಲೆ ಇವಾಗ ನಮ್ಮ ಮನೆಯವರು ಕಾರಲ್ಲಿ ರೆಡಿ ಆಗಿದ್ದಾರೆ. ಇವಾಗ ಹೋಗೋಣ ಬ್ರೋ? ರೆಡಿ. ಸೊ ಬೈಸ್ ಬನ್ನಿ ಇವಾಗ ಸೀದಾ ಫೀಲ್ಡ್ ಹತ್ರ ಹೊರಟೋಗ್ಬಿಡೋಣ. ಇವಾಗ ಫೀಲ್ಡಿಗೆ ಬಂದು ತಲುಪಿದ್ದೀನಿ. ಅಂದರೆ ಹುಡುಗರಲ್ಲಿ ವೆಯ್ಟ್ ಮಾಡ್ತಾರೆ. ಟಿಫನ್ ಏನು ಮಾಡಿಲ್ಲ, ಏನಕ್ಕಂದರೆ ಲೇಟ್ ಆಗೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಬನ್ನಿ ಇವಾಗ ಫಸ್ಟ್ ಬ್ಯಾಟ್ಗಳನ್ನ ಎತ್ತಾಕೊಂಡು ಹೋಗೋಣ. ಬ್ಯಾಟ್ ತಗೊಂಡೋಗೋಣ, ಆಮೇಲೆ ತಗೊಂಡೋಗೋಣ. ಗೈಸ್ ಮೊದಲನೇ ಮ್ಯಾಚ್ ನಮ್ಮದು ಅಂತ ಹೇಳಿದ್ರು, ಬಟ್ ಮೊದಲನೇ ಮ್ಯಾಚ್ ನಮ್ದು ಆಡೋಕ್ಕೆ ಆಪೋನೆಂಟ್ ಅವ್ರು ಒಪ್ಕೊಂಡಿಲ್ಲ. ಅದಕ್ಕೋಸ್ಕರ ಬೇರೆ ಟೀಮ್ 2 ಮ್ಯಾಚ್ ಆಡ್ತಾ ಇದ್ದಾವೆ. ನಮ್ಮ ಮ್ಯಾಚ್ ಇನ್ನೂ ಲೇಟ್, ಇನ್ನೂ 5ನೇ ಮ್ಯಾಚು. ಅದರಿಂದಾಗಿ ತಿಂಡಿ ಬಂದಿದೆ. ಫಸ್ಟ್ ಹೋಗಿ ಟಿಫನ್ ಮಾಡ್ಕೊಂಬೋಣ ಬನ್ನಿ. ಬಿಸಿಬೇಳೆ ಸೂಪರಾ? ನೋಡಿ ಕಪ್ ಗೆಲ್ಲಕ್ಕೆ ಬಂದಿರೋದು ನಾವು. ಇದೇ ಕಪ್ನ ಗೆಲ್ಲಕ್ಕೆ ಬಂದಿರೋದು. ಒಂದು ವಿನ್ನರಿಗೆ ಒಂದು ರನ್ನರಿಗೆ ಮಾಡಿಸಿದ್ದಾರೆ. ಅಂದರೆ ಹೈಟ್ ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಮಾಡಿಸಿದ್ದಾರೆ. ಒಂದು ಹೈಟ್ ಆಗಿರೋಂಥ ಕಪ್ನ ಮಾಡಿಸಿದ್ದಾರೆ. ಒಂದು ರನ್ನರ್ ಅಪ್ಗೆ ಸಿಗುತ್ತೆ, ಒಂದು ವಿನ್ನರಿಗೆ ಸಿಗುತ್ತೆ. ಮತ್ತು ಇವತ್ತಿನ ಮ್ಯಾಚ್ ಯಾವ ಥರ ಆಡ್ತಾರೆ, ಯಾವ ಥರ ಉತ್ಸಾಹ ಭರಿತವಾಗಿದ್ದಾರೆ ಅನ್ನೋದೆಲ್ಲ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಸೀನಿಯರ್ ಹರ್ಷ ಅವ್ರನ್ನ ಕೇಳೋಣ. ಬ್ರೋ ನೆನ್ನೆ ಮ್ಯಾಚಲ್ಲಿ ಯಾವ ಥರ ಇತ್ತು? ಮ್ಯಾಚ್ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಚಿಕ್ಕ ಮಿಸ್ಟೇಕ್ ಆಗೈತೆ. ಇವತ್ತು ಹಂಗೆ ಆಗ್ದಂಗೆ ಮ್ಯಾಚ್ ವಿನ್ ಆಗಿ ಟ್ರೋಫಿ ತಗೊಂಡೋಗೋ ತನಕ ಸಮಾಧಾನ ಇಲ್ಲ. ಈಗ ನಾವು ಟ್ರೋಫಿ ತಗೊಂಡೋಗಿ ಎಷ್ಟು ಮ್ಯಾಚ್ ಗೆಲ್ಬೇಕು ನಾವು ಕಂಟಿನ್ಯೂಸ್ ಆಗಿ? 3 ಮ್ಯಾಚ್ ಗೆದ್ರೆ 3 ಮ್ಯಾಚ್ ಫಿಕ್ಸ್. ನಾನು ನಮ್ಮ ವಿಡಿಯೋದಲ್ಲಿ 4 ಮ್ಯಾಚ್ ಅಂತ ಹೇಳಿದ್ದೀನಿ ಬ್ರೋ. 3 ಮ್ಯಾಚ್ ಗೆದ್ರೆ ಟ್ರೋಫಿ ಫಿಕ್ಸ್ ಬ್ರೋ. ಸೆಕೆಂಡ್ ಫಿಕ್ಸ್ ಅಲ್ಲ, ಫಸ್ಟ್ ಸೆಕೆಂಡ್. ಅಂದರೆ ಫಸ್ಟ್ ಬರಬೇಕು ಅಂದರೆ 4 ಮ್ಯಾಚ್ ಹೊಡಿಬೇಕು ನಾವು. ಮತ್ತು ನೆನ್ನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಂದು ಗೆದ್ರಿ ಒಂದು ಸೋದ್ರಿ. ಸಣ್ಣ ಬೌಂಡ್ರಿ ಬ್ರೋ. ಬೌಂಡ್ರಿ ಚಿಕ್ಕದಾಯ್ತಲ್ಲ, ಗಾಳಿ ಬೇರೆ ಬಂದ್ಬಿಡ್ತು. ಆಮೇಲೆ ಇನ್ನೊಬ್ಬ ಪ್ರೋ ಪ್ಲೇಯರ್ ಬಂದ್ಬಿಟ್ಟು ಇವರೇ ನಮ್ಮ 4ನೇ ಪ್ರೋ ಪ್ಲೇಯರ್ ಸೋತಿದ್ದು. ಆ ಗ್ರೌಂಡಲ್ಲಿ ಲೈವ್ ಇರಲಿಲ್ಲ, ಅದಕ್ಕೆ ಸೋತಿದ್ದು. ಇವೆಲ್ಲ ಇಲ್ಲ ಭಯ್ಯ, ಮೇನ್ ಟಾಸ್ಕ್ ಗೆಲ್ಬೇಕು. ಹೌದು, ಕ್ರೂಷಲ್ ಅದು ಬ್ರೋ. ಕರೆಕ್ಟ್ ಆಗಿ ಹೇಳ್ದೆ. ಟಾಸ್ಕ್ ಕ್ರೂಷಲ್ ನಾವು ಆಲ್ಮೋಸ್ಟ್ ಸ್ಟೇಜಿಂಗ್ ಟೀಮಿಗೆ ಗೆಲ್ತಾ ಇರೋದು ಇಲ್ಲಿ. ಫಸ್ಟ್ ಬ್ಯಾಟಿಂಗ್ ಆಡಿರೋದ್ರಲ್ಲಿ ಒಂದು ಟೀಮ್ ಗೆದ್ದಿದೆ, ರಾಕ್ ತುಮಕೂರು ಬಿಟ್ಟರೆ ಇನ್ಯಾವುದು ಗೆದ್ದಿಲ್ಲ. ಆಮೇಲೆ ಇವತ್ತಿನ ಮ್ಯಾಚ್ಗೆ ಏನೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಯಾವ ಥರ ಪ್ಲಾನ್ ಮಾಡಿದ್ದೀರಾ ಇವತ್ತಿನ ಮ್ಯಾಚ್ ಗೆಲ್ಗೆ? ಇವತ್ತಿನ ಏನು ಅಂದ್ರೆ ಒಬ್ರು ಲೆಫ್ಟ್ ಹ್ಯಾಂಡರ್, ಒಬ್ರು ಬೌಲರ್ ಬಂದಿದ್ದಾರೆ. ಇನ್ನೊಬ್ರು ಮೈಕಾನ್ ಅವ್ರು ಬಂದಿದ್ದಾರೆ. ಅವ್ರು ನೆನ್ನೆ ಫುಲ್ ಪ್ಯಾಕ್ ಆಗಿದೆ. ಇವತ್ತು ಕೆಲಸ ಇದರಿಂದ ಬಂದಿರಲ್ಲ, ಇವತ್ತು ಬಂದವ್ರೆ. ಅವ್ರ ಮೇಲೆ ಹೆವಿ ಹೋಪ್ ಐತೆ. ನೆನ್ನೆ ಸೋಲಿಗೆ ಇದೇ ಒಂದು ಕಾರಣನೂ ಆಗಿರ್ಬೋದಲ್ಲ. ಅಂದ್ರೆ ಪ್ಲೇಯರ್ಸ್ಗಳು ಕಮ್ಮಿ ಇದ್ರು. ಒಂದು ಧ್ರುವ ನಮ್ಮ ಮೇನ್ ಬೌಲರ್ ಬ್ಯಾಕ್ ಬೋನ್ ಬೇರೆ ಇಂಜುರಿ ಆಗಿದೆ. ಒಬ್ಬ ಬೌಲರ್ಗೆ ಬ್ಯಾಕ್ ಇಂಜುರಿ ಇದೆ. ಸೊ ನಮ್ಮ ನೆನ್ನೆ ಸೋಲಿಗೆ ಅದು ಒಂದು ಕಾರಣನೇ. ಏನಕ್ಕೆ ಅಂದ್ರೆ ಒಂದು ಇಬ್ರು ಪ್ರೋ ಪ್ಲೇಯರ್ ಬಂದಿರಲಿಲ್ಲ, ಜೊತೆಯಲ್ಲಿ ಒಬ್ಬಂಗೆ ಇಂಜುರಿ ಆಗಿದೆ. ಅದರಿಂದಾಗಿ ಕಷ್ಟ ಆಯಿತು. ಬಟ್ ಇವತ್ತು ಅಂಥ ಚಾನ್ಸಸ್ ಏನಿಲ್ಲ. ಏನಕ್ಕೆ ಅಂದ್ರೆ ಎಲ್ಲ ಮ್ಯಾಚ್ ಗೆದ್ದೇ ಗೆಲ್ತೀವಿ. ಸೊ ಟಾಸ್ ಗೆಲ್ಬೇಕು ಬ್ರೋ. ಮೇನ್ ಲಕ್ ಫ್ಯಾಕ್ಟರ್. ಟಾಸ್ ಇವತ್ತು ನಾವು ಏನೋ ಗೆದ್ವಿ ಅಂದ್ರೆ 50% ಗೆದ್ದಿರ್ತೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮ್ಯಾಚ್ ಚೇಸಿಂಗ್ ಟೀಮ್ಗಳೇ ಹೊಡಿತಾ ಇರೋದು. ಆಲ್ಮೋಸ್ಟ್ ಟಾಸ್ ನಮ್ಗೆ ಇವತ್ತು ಲಕ್ ಇರಬೇಕು. ನಮ್ಮ ಕಡೆ ಆಗ್ಬೇಕು ಅಷ್ಟೇ. ಗೆದ್ರೆ ಮ್ಯಾಚ್ ಗೆದ್ದಂಗೆ ಬ್ರೋ. 50% ಗೆದ್ದಂಗೆ. ವಿ ಹೋಪ್ ಬ್ರೋ, ಪಕ್ಕ 100% ಗೆದ್ದೇ ಗೆಲ್ತೀವಿ. ನೋಡೋಣ ಬನ್ನಿ, ನಿಮ್ಗೆ ಹಂಗೆ ತಿಳಿಸ್ಕೊಡ್ತಾ ಹೋಗ್ತಿರ್ತೀನಿ ನಮ್ಮ ಹುಡುಗರೆಲ್ಲ ಯಾವ ಥರ ಆಡ್ತಾರೆ ಅಂತ. ಆಮೇಲೆ ನಮ್ಮ ವರ್ಷ ಅವರು ಒಂದು ನೆನ್ನೆ ಅದ್ಭುತವಾದ ಕ್ಯಾಚ್ ಹಿಡಿದ್ರು. ಇವರು ಮತ್ತು ಇವರು ಕಾಂಬಿನೇಷನಲ್ಲಿ ಯೂಟ್ಯೂಬಲ್ಲಿ ಬಂದಿದೆ, ಅದನ್ನು ನಿಮಗೆ ತೋರಿಸ್ತೀವಿ. ಏನು ಆ ಕ್ಯಾಚ್ ಬಗ್ಗೆ ಏನು ಅನ್ನಿಸ್ತಾ ಇದೆ ನಿಮಗೆ? ಅದು ಇವ್ರು ಕೇಳೋಣ, ಇವ್ರು ಹರ್ಷ ಅವ್ರನ್ನ. ನೀವು ಹೇಳ್ಬಿಡಿ ಫಸ್ಟು.
ನಾನು ಸೈಡಿಂದ ಓಡ್ ಬರ್ಬೇಕಿತ್ತು ಬ್ರೋ, ಮಿಡ್ ವಿಕೆಟ್ ಇಂದ ಓಡ್ ಬರ್ಬೇಕಿತ್ತು ನಾನು, ಶಾರ್ಟ್ ಮಿಡ್ ವಿಕೆಟ್ ಇಂದ. ಅಲ್ಲಿಂದ ನೀವು ಏನೇನು ಮಾಡಿದ್ರು ಅಂತ ವಿಡಿಯೋದಲ್ಲಿ ನೋಡ್ತಾರೆ. ವಿಡಿಯೋ ನಾನೇ ಕಳ್ಸ್ಕೊಡ್ತೀನಿ ಬೇಕಾರೆ, ಹಾಕಲ್ರಿ. ಶಾರ್ಟ್ ಮಿಡ್ ವಿಕೆಟ್ ಇಂದ ಓಡ್ ಬರ್ಬೇಕಿತ್ತು, ಲಾಂಗ್ ಆನಿಗೆ ಬಂದು ತಿರ್ಗಾ ಹಿಂದೆ ಬರ್ಬೇಕಿತ್ತು ಬಾಲು. ಗಾಳಿಗೆ ಹಿಂದಕ್ಕೆ ಬಂತು, ನಾನು ಹಿಂದಕ್ಕೆ ಬಂದು ಸಿಗ್ಲಿಲ್ಲ, ಕೈ ಇತ್ತೆ ಇವರು ಅದ್ಭುತ ಪ್ರದರ್ಶನ ತೋರಿಸ್ಬಿಟ್ರಿ ಇವರು. ಅವಾಗ 90% ಗೊತ್ತಿತ್ತು ಅವರು ಕ್ಯಾಚ್ ಹಿಂದಕ್ಕೆ ಮುಂದಕ್ಕೆ ಎತ್ತಾರೆ ಅನ್ಕೊಂಡು ಹಿಂದಕ್ಕೆ ಎತ್ಬಿಟ್ರು. ಅದೇ ಒಂದು ಆದ್ರೂ ಒಂದು ಒಳ್ಳೆ ಕ್ಯಾಚ್ ಹಿಡಿದು ಬಿಡ್ರಿ ನೆನ್ನೆ ಮಾತ್ರ. ಅದಂತೂ ಒಳ್ಳೆ ಹೈಲೈಟ್ ನಮ್ದ್ರಲ್ಲಿ. ಗೈಸ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮ್ಯಾಚ್ ಹೋಯ್ತಾರೆ ಹುಡುಗರಲ್ಲ, ಅವಾಗ ತೋರಿಸ್ತೀನಿ ನಿಮಗೆ. ಗೈಸ್ ನೋಡಿ, ಜಸ್ಟ್ ಟಾಸ್ ಆಯಿತು, ಟಾಸ್ ಸೋತ್ವಿ, ಬೌಲಿಂಗ್ ತೊಗೊಂಡಿದ್ದಾರೆ ಅವರು. ನಾವು ಈಗ ಫಸ್ಟ್ನೇ ಬ್ಯಾಟಿಂಗ್ ಆಡಬೇಕಾಯ್ತು, ಅದರಿಂದಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಬಿಸಿಲು ಈ ಕಡೆ ಬರ್ತಾ ಇದೆ, ಮುಂದೆ ಕಡೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ, ಅದರಿಂದಾಗಿ ಹಿಂದೆನೇ ಹೋಗ್ತಾ ಇದ್ದೀವಿ. ನೋಡ ಬನ್ನಿ ಏನಾಗುತ್ತೆ ಏನನ್ನೆಲ್ಲ ಡಿಸೈಡ್ ಮಾಡೋಣ. ಅಂದರೆ ಎ ಪಿಚ್ ಇದು, ಇನ್ನೊಂದು ಬಿ ಪಿಚ್ ಇದೆ. ನಾವೇ ಬೇಕು ಅಂತ ಬಿ ಪಿ ಸೆಲೆಕ್ಟ್ ಮಾಡ್ಕೊಂಡಿವಿ. ಏನಕ್ಕೆ ಅಂದರೆ ಈ ಗ್ರೌಂಡಲ್ಲಿ ಆಡೋರಿಗೆ 4 ಓವರ್ ಸೀಮಿತ ಮಾಡಿಬಿಟ್ಟಿದ್ದಾರೆ. ಬಟ್ 4 ಓವರ್ಗಿಂತ 6 ಓವರ್ ಆಡೋಣ ಅಂತ ಹೇಳ್ಬಿಟ್ಟು ನಾವು ಬಿ ಪಿಚ್ಚಲ್ಲಿ ಆಡಿಸಿ ನಾವು 6 ಓವರ್ ಆಡ್ತೀವಿ ಅಂತ ಹೇಳ್ಬಿಟ್ಟು 2 ಟೀಮು ಮಾತಾಡ್ಕೊಂಡು ಇವಾಗ 6 ಓವರ್ ಮ್ಯಾಚ್ ಆಡಬೇಕಾಗಿರುತ್ತೆ. ಬನ್ನಿ ಹೋಗೋಣ. ಸೊ ಬಿ ಪಿಚ್ ಇಲ್ಲಿದೆ ಆಚೆ, ಅಂದರೆ ಟೂರ್ನಮೆಂಟ್ ಆಚೆ ಅಂತಲ್ಲ, 2 ಪಿಚ್ಚಲ್ಲಿ ಆಡ್ಸೋದು ಅಂತ ಡಿಸೈಡ್ ಮಾಡಿದ್ರು. ಬಟ್ ಯಾಕೋ ಈ ಪಿಚ್ಚಲ್ಲಿ ಇವತ್ತು ಆಡಿಸ್ತಾರಲ್ಲ, ನೆನ್ನೆ ಎಲ್ಲ ಆಲ್ಮೋಸ್ಟ್ ಈ ಪಿಚ್ಚಲ್ಲಿ ಆಡಿಸಿದ್ದು. ಈ ಪಿಚ್ಚಲ್ಲಿ ಒಂದು ಸೋತ್ವಿ, ಆ ಪಿಚ್ಚಲ್ಲಿ ಒಂದು ಗೆದ್ವಿ. ಬನ್ನಿ ಇವಾಗ ಹೋಗೋಣ. ಗಾಯ್ಸ್ ಇವಾಗ ನಮ್ಮ ಟೀಮ್ ಪರಿಚಯ ಮಾಡ್ಕೊಂಬೋಣ ಒಂದು ಕಡೆಯಿಂದ. ಬ್ರೋ ನಿಮ್ಮ ಹೆಸರು ಹೇಳ್ಕೊಂಬಂದ್ಬಿಟ್ಟು ಹೆಂಗೆ? ಬೋರೇಗೌಡ ಅಂತ. ಬ್ರೋ ಸಂತೋಷ್, ಲೋಹಿತ್, ರಾಮು ಅಂತ, ದಯಾನಂದ ಅಂತ, ಧನುಷ್, ಭರತ್, ಮಹೇಶ್, ತಿಲಕ್, ಕಿರಣ್, ಶ್ರೇಯಸ್, ಉಂಡ. ಸೊ ಗೈಸ್ ಇದಿಷ್ಟು ನಮ್ಮ ಟೀಮ್ ಇವಾಗ. ಸೊ ನಮಗೆ ಇವಾಗ ಫಸ್ಟ್ ಬ್ಯಾಟಿಂಗ್ ಬಂದಿದೆ, ಈಗ ನೆಕ್ಸ್ಟ್ ನಮ್ಮ ಬ್ಯಾಟ್ಸ್ಮನ್ಗಳು ಹೋಗ್ತಾರೆ. ಸೊ ಆಲ್ ದ ಬೆಸ್ಟ್ ಗೈಸ್, ಇನ್ನಾಗ ಬರ್ರಿ. ಹೋದವರೆಲ್ಲ 2 ಹೊಡಿಬೋದು ಸರಿನಾ? ಅವ್ರಿಗೆ 2 ವಿಕೆಟ್, ನಾವು ಸ್ಕೋರ್ ಮಾಡಿದಷ್ಟು ಬೌಲರ್ ಪ್ರೆಷರ್ ಇರೋಲ್ಲ, ಆದಷ್ಟು ಒಂದು 70-75 ರನ್ ಆಗುತ್ತೆ. ಈಚೆ ನಮ್ಮ ಇದು ಬೌಲಿಂಗಲ್ಲಿ 70 ರನ್ ಆದರೂ ಆಡಲೇಬೇಕು. ಎಲ್ಲ ಜೋಶಲ್ಲಿ ಆಡಿ ಇವತ್ತು 70+ ನೋಡಿ ನಮ್ಮ ಟೀಮಿನ ಐಕಾನ್ ಪ್ಲೇಯರ್ಸ್ ಇವರಿಬ್ಬರು, ಲೆಫ್ಟಲ್ಲಿರೋರು ಸಂತು, ರೈಟಲ್ಲಿರೋರು ಬೋರೇಗೌಡ. ಅಂದರೆ ತುಂಬ ಸಖತ್ತಾಗಿ ಬ್ಯಾಟಿಂಗ್ ಆದರು. ಇವರು ಆಡಿದಂಥ ಬ್ಯಾಟಿಂಗ್ಗೆ ಎದುರಾಳಿ ತಂಡ ಚಿದ್ರನೇ ಆಗೋಯ್ತು ಅಂತ ಹೇಳ್ಬೋದು. ಅದಾದ್ರಿಂದ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಸಖತ್ತಾಗಿ ಮಾಡಿದ್ರು. ರಾಮು, ಬೋರೇಗೌಡ, ಲೋಹಿತ್ ಮತ್ತು ಭರತ್ ಅನ್ನೋರು ತುಂಬ ಸಖತ್ತಾಗಿ ಮಾಡಿದ್ರು ಬೌಲಿಂಗು. ಇವನೊಬ್ಬ ಮಿಸ್ ಆಗಿದ್ದ, ಮೀಟಿಂಗ್ ಇತ್ತು. ಹೆಸರು ಹರ್ಷ. ನೋಡಿ ಈಗ ಸಂತೋಷ್ ಸ್ವಿಚ್ ಇಟ್ಟು ಹೊಡಿತಾರೆ, ಎಷ್ಟು ಸಖತ್ತಾಗಿ ಹೊಡಿತಾರೆ ಅಂತ. ಸಖತ್ತಾಗಿ ಹೊಡೋರು ಮಾತ್ರ ಈ ಶಾಟ್ ಮಾತ್ರ ನೋಡಿ. ಈ ದಿನದ ಮೊದಲನೇ ಮ್ಯಾಚ್ ಅದ್ಭುತ ಜಯಬೇರಿಯನ್ನು ಬಾರಿಸಿದ್ವಿ ನಾವು. ಅದಾದ್ಮೇಲೆ ಊಟನೂ ಬಂದಿತ್ತು, ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದು ಎಲ್ಲ ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಇನ್ನೂ ಲೇಟ್ ಆಗೋದು, ಅದಕ್ಕೋಸ್ಕರ ಇಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಂದರೆ ವೀಡಿಯೋ ಜಾಸ್ತಿ ಲೆಂತ್ ಹೋಗುತ್ತೆ ಅಂತೇಳಿ ಮ್ಯಾಚ್ ಎಲ್ಲ ತೋರಿಸಿಲ್ಲ, ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ ಕ್ವಾಲಿಫೈಯರ್ ಮ್ಯಾಚೇ ನಮ್ಮದಾಗಿರುತ್ತೆ. ಅದರಿಂದಾಗಿ ಗುಬ್ಬಿ ಅವರ ಟೀಮ್ ಆಪೋಸಿಟ್ ಟೀಮಾಗಿ ಬಂದಿರುತ್ತೆ. ಅವರು ಕೂಡ ಟಾಸ್ ಗೆದ್ಬಿಟ್ಟು ಅವರು ಫೀಲ್ಡಿಂಗ್ ಮಾಡ್ತಾರೆ. ನಮ್ಮ ಹುಡುಗರು ಇವಾಗ ಹೋಗಿ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಈಗ ಮೊದಲನೇ ಬ್ಯಾಟಿಂಗ್ ನಮ್ಮದೇ ಇರೋದ್ರಿಂದ ಈಗ ಬ್ಯಾಟಿಂಗ್ ಹೋಗಬೇಕು. ಲಾಸ್ಟ್ ಮ್ಯಾಚ್ ಸಂತೋರ್ಗೆ ಬ್ಯಾಕ್ ಇಂಜುರಿ ಆಯಿತು. ಬ್ಯಾಕ್ ಇಂಜುರಿ ಆದರೂ ಕೂಡ ಅವರು ಛಲ ಮಾತ್ರ ಬಿಡಲಿಲ್ಲ. ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ರನ್ನರ್ನ ತೊಗೊಂಡು ಇವಾಗ ಸ್ಕ್ರೀಸ್ಗೆ ಹೋಗ್ತಾರೆ. ಅಂದರೆ ಅತ್ಯುತ್ತಮ ಆಟನೇ ಆಡಿದ್ರು ಅವರು. ನೋಡಿ ಇವಾಗ ಕ್ವಾಲಿಫೈಯರ್ ಮ್ಯಾಚ್ ಕೂಡ ಗೆದ್ವಿ. ನೆಕ್ಸ್ಟ್ ಇವಾಗ ನಾವು ಆಡಬೇಕಾಗಿರೋದೆ ಸೆಮೀಸ್ ಮ್ಯಾಚು. ಸೆಮೀಸ್ ಆಡ್ತಿದ್ದಂಗೆ ಇನ್ನೇನು ಫೈನಲ್ಸ್ ಅಷ್ಟೇ. ಈಗ ನೆಕ್ಸ್ಟು ಸೆಮೀಸ್ ಮ್ಯಾಚ್ ಆಡ್ಬೇಕು ನಾವು. ನೋಡಿ ನಮ್ಮ ಮ್ಯಾಚಲ್ಲೇನು ಲೇಟ್ ಆಗ್ತಾ ಇರಲಿಲ್ಲ, ನಮ್ಮ ಮ್ಯಾಚ್ಗಳು ಮುಗಿತಾಯಿತ್ತು. ಬಟ್ ಬೇರೆ ಟೀಮ್ ಆಡೋಂಥ ಮ್ಯಾಚಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಒಂದು ಬಾಲಿಗೂ ಕೂಡ ನಿಲ್ಲಿಸ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಅದರಿಂದಾಗಿ ತುಂಬ ಟೈಮ್ ವೇಸ್ಟ್ ಆಗೋದು, ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಅದರಿಂದ ಏನಾಯಿತು ಅಂತಂದರೆ ನಾವು ಸೆಮೀಸ್ ಆಡೋ ಅಷ್ಟೊತ್ತಿಗೆ 11:30 ಆಗೋಗಿತ್ತು ನೈಟು. ಇದೊಂದು ಬೆಸ್ಟ್ ಮೂಮೆಂಟ್. ಏನಕ್ಕಪ್ಪ ಅಂತಂದರೆ ತುಮಕೂರಲ್ಲೇ ನಾವು ಒಂದು ಟಫೆಸ್ಟ್ ಟೂರ್ನಮೆಂಟಲ್ಲಿ ಫೈನಲ್ಸ್ಗೆ ಎಂಟ್ರಿ ಆಗ್ತಿರೋಂಥ ಮೂಮೆಂಟ್ ಇದು. ಅದಕ್ಕೋಸ್ಕರ ಫಸ್ಟಾಗಿ ಬೌಲಿಂಗ್ ಮಾಡಿದ ಬೋರೇಗೌಡರು, ನಾವು ಹೇಳ್ದಂಗೆ ಪವರ್ ಪ್ಲೇ ಸೂಪರಾಗಿ ಬೌಲಿಂಗ್ ಮಾಡೋರೆ. ಅವ್ರಿಗೆ ಫಸ್ಟ್ ಮಾಡಿ ಬೌಲಿಂಗ್ ಎಫೆಕ್ಟಲ್ಲಿ ನಾವು ಹೇಳಿ ಥರ ಬೌಲಿಂಗ್ ಎಫೆಕ್ಟ್ ಆಗವ್ರೆ. 3 ಜನಕ್ಕೂ ನಾವು ಕ್ಲಾಪ್ಸ್ ಮಾಡೋಣ. ಇದೇ ಥರ ಆಡಿ ಫೈನಲಲ್ಲಿ
ಗೆಲ್ಲೋಣ ಫೈನಲ್. ಯಾವುದೇ ಕಾರಣಕ್ಕೂ ಸೋಲೋದು ಬೇಡ, ಸರಿನಾ? ಯಾವುದೇ ಕಾರಣಕ್ಕೂ ನಮ್ಮ ಟೀಮ್ ಎಲ್ಲ ಚೆನ್ನಾಗಿದೆ, ಎಲ್ಲ ಹುಡುಗರೇ ಇದ್ದೀವಿ. ಇದೇ ಥರ ಆಡಿ ಫೈನಲ್ ಗೆದ್ದೇ ಗೆಲ್ಲೋಣ. ನೋಡಿ ಇವಾಗ ಫೈನಲಿ ನಾವು ಲಾಸ್ಟ್ ಟೈಮ್ ಮ್ಯಾಚ್ನ ಸೋತ್ವಿ. ಅಂದರೆ ಒಂದು ಅತ್ಯುತ್ತಮ ಪ್ರದರ್ಶನ ತೋರಿಸಿದ್ದಾರೆ ಎಲ್ಲ ಹುಡುಗರು ಅಷ್ಟೇ. ತುಂಬ ಜನ ತುಂಬ ಪ್ರದರ್ಶನ ತೋರಿಸಿದ್ದಾರೆ, ತುಂಬ ಎಫರ್ಟ್ ಹಾಕಿ ವಿನ್ ಆಗೋಕ್ಕೂ ಕೂಡ ನೋಡಿದ್ವಿ. ಬಟ್ ಏನು ಮಾಡ್ತೀರಾ, ಎಲ್ಲ ಮ್ಯಾಚ್ ಗೆಲ್ಲಕ್ಕೆ ಆಗೋಲ್ಲ. ಲಾಸ್ಟ್ ಟೈಮ್ ಮ್ಯಾಚ್ ಸೋತೋದ್ವಿ. ಇನ್ನೊಂದೇನಪ್ಪ ಅಂದರೆ 2 ಅವರ್ ಮ್ಯಾಚ್ ಆಡಿಸ್ಬಿಟ್ರು. 2 ಅವರ್ ಮ್ಯಾಚ್ ಆಡಿಸಿರೋದ್ರಿಂದ ಬೆಳಗ್ಗೆಯಿಂದ ಹುಡುಗರು ಇಲ್ಲೇ ಕೂತಿದ್ರಲ್ಲ, ಅಂದರೆ ಬೆಳಗ್ಗೆ 8-9 ಗಂಟೆಗೆ ಬಂದಿರೋದು. 8-9 ಗಂಟೆಗೆ ಬಂದು ಮಧ್ಯರಾತ್ರಿ 1 ಗಂಟೆವರೆಗೂ ನಾವು ಇಲ್ಲೇ ಕ್ರಿಕೆಟ್ ಆಡಿದ್ವಿ. ರೆಸ್ಟ್ಲೆಸ್ ಆಗೋಯ್ತು ಪ್ಲೇಯರ್ಗೆ. ಅದರಿಂದಾಗಿ ತುಂಬ ಅಂದರೆ ತುಂಬ ಸ್ಟ್ರೆಸ್ಸು ಸ್ಟ್ರೈನ್ ಎಲ್ಲ ಆಯ್ತಲ್ಲ, ಅದರಿಂದಾಗಿ ಲಾಸ್ಟ್ನೇ ಮ್ಯಾಚು ಸೋತೋದ್ವಿ. ಈ ಟೂರ್ನಮೆಂಟಲ್ಲಿ ನಾವು ರನ್ನರ್ ಅಪ್ ಆಗಿ ಆಚೆ ಬಂದ್ವಿ. ಆಮೇಲೆ ಪ್ರೈಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಪೊಲೀಸ್ನವ್ರು ಬಂದೇ ಬಿಟ್ರು. ಪೊಲೀಸ್ನವರೆಲ್ಲ ಬಂದು ಓಡಿಸಿದ್ರು. ಅಂದರೆ ಟ್ರೋಫಿ ಎಲ್ಲ ಕೊಡೋದೆಲ್ಲ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಟ್ರೋಫಿ ಕೊಡೋದು ಯಾವುದು ಕೂಡ ಯಾರು ಏನು ಮಾಡಿಲ್ಲ. ಅದರಿಂದ ಏನು ಮಾಡಿದ್ವಿ ಅಂದರೆ ನಮ್ಮ ಟ್ರೋಫಿ ನಾವು ಎತ್ಕೊಂಡ್ಬಂದ್ವಿ. ಫಸ್ಟ್ ನಾವು ಎತ್ಕೊಂಡ್ರು. ಸೀದಾ ಮನೆಗೆ ಬಂದು ಆಮೇಲೆ ಅಲ್ಲಿ ಹೋಟ್ಲ್ ಹತ್ರ ಹೋದ್ವಿ. ಹೋಟ್ಲ್ ಹತ್ರ ಹೋಗ್ಬಿಟ್ಟು ಫೋಟೋಗಳು ತೆಗೆಸ್ಕೊಂಡು ನಾವು ಈಗ 1-2 ಫೋಟೋಗಳು ಹಾಕ್ತೀನಿ, ನೋಡ್ಕೊಂಬಿಡಿ. ಆ ಫೋಟೋನೇ ತೆಗೆಸ್ಕೊಂಡು ಸೀದಾ ನಾವು ಮನೆಗೆ ಹೊರಟ್ವಿ.